ಅಯ್ಯಯ್ಯೋ, ರವೀಂದ್ರ ಜಡೇಜಾ ಬಾಳಲ್ಲಿ ಇದೆಂತ ಬಿರುಗಾಳಿ ಅಂತ ಕ್ರಿಕೆಟ್ ಮಾಂತ್ರಿಕನ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಒಂದು ಕಡೆ ವಿರಾಟ್ ಕೊಹ್ಲಿ ಪರ್ಸನಲ್ ಲೈಫ್ ಅಲ್ಲಿ ಏನಾಗ್ತಿದೆ, ಕೊಹ್ಲಿ ಕ್ರಿಕೆಟ್ ನಿಂದ ದೂರ ಉಳಿತಿರೋದಾದ್ರೂ ಯಾಕೆ ಅನ್ನೋ ಚರ್ಚೆಯ ಬೆನ್ನಲ್ಲೇ ರವೀಂದ್ರ ಜಡೇಜಾ ಕುಟುಂಬ ಕಲಹ ಬೀದಿಗೆ ಬಿದ್ದಿದೆ. ಹೆಂಡತಿ ಮಾತನ್ನ ಕೇಳಿ ತಂದೆಯನ್ನ ದೂರ ಇಟ್ರ ಜಡೇಜಾ. ಈ ಪ್ರಶ್ನೆ ಇದೀಗ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಏನಾಗಿದೆ ಜಡೇಜಾ ಕುಟುಂಬದಲ್ಲಿ? ಅದನ್ನ ತಿಳಿಯುವ ಮೊದಲು ಜಡೇಜಾರ ಕ್ರಿಕೆಟ್ ಜಗತ್ತಿನ ಬಗ್ಗೆ ಹೇಳಿಬಿಡ್ತೀನಿ ಕೇಳಿ. First six of the innings. Great shot. That's a great shot. Nothing wrong with the ball on the up. A great shot. Another wonderful shot that. This is some magnificent hitting. Just stand and deliver. ಕ್ರಿಕೆಟ್ ಮಾಂತ್ರಿಕ ಜಡೇಜಾ ಸದ್ಯ ವಿಶ್ವ ಕ್ರಿಕೆಟ್ನ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಮಾತ್ರವಲ್ಲ, ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅಬ್ಬರಿಸೋ ಆಟಗಾರ. ತನ್ನ ತಂಡದ ಉಳಿದವರ ಆಸಕ್ತಿಯನ್ನ ಹೆಚ್ಚಿಸೋ ಜಲದಂಕಮಲ್ಲ, ತಂಡದ ಗೆಲುವಿಗಾಗಿ ಕೊನೆವರೆಗೂ ಹೋರಾಡೋ ಫೈಟರ್. ಹಲವು ಪಂದ್ಯಗಳಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟ ಮ್ಯಾಚ್ ವಿನ್ನರ್. ಇಂತಹ ಅದ್ಭುತ ಆಟಗಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಟ್ಟು ಇಂದಿಗೆ 15 ವರ್ಷಗಳಾಗಿವೆ. ಇಂತಹ ಪ್ರತಿಭಾವಂತ ಆಟಗಾರನ ಬಾಳಲ್ಲಿ ಈಗ ಬೆಂಕಿ ಬಿರುಗಾಳಿ ಎದ್ದಿದೆ. ಜಡೇಜಾ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟು 15 ವರ್ಷಗಳಾಗಿವೆ. ಆದರೆ ಈ ಸಂಭ್ರಮದಲ್ಲಿರುವಾಗಲೇ ಜಡೇಜನ ವೈಯಕ್ತಿಕ ಬದುಕು ಬೀದಿ ರಂಪಾಟವಾಗಿದೆ. ಪರ್ಸನಲ್ ಲೈಫ್ ದಗ ಹೊತ್ತಿ ಉರಿಯುತ್ತಿದೆ. ಜಡೇಜಾರ ತಂದೆ ಅನಿರುದ್ಧ್ ಸಿಂಗ್ ಮಗ ಜಡೇಜಾರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ಜಡೇಜರ ಪತ್ನಿ ರಿವಾಬಾ ವಿರುದ್ಧವೂ ಸಿಡಿದೆದ್ದಿದ್ದಾರೆ. ಸೊಸೆಯಿಂದ ನಮ್ಮ ಬದುಕು ಹಾಳಾಗಿದೆ ಎಂದು ಅಬ್ಬರಿಸುತ್ತಿದ್ದಾರೆ. ಜಡೇಜಾ ತಂದೆಯ ಆರೋಪವೇನು? ನಮ್ಮೊಂದಿಗೆ ಚೆನ್ನಾಗಿಯೇ ಇದ್ದ ಜಡೇಜಾಗೆ ಹೆಂಡತಿಯೇ ಮುಖ್ಯವಾಗಿದ್ದಾಳೆ. ಮದುವೆಯ ಬಳಿಕ ಜಡೇಜಾ ಬದಲಾಗಿದ್ದಾನೆ. ಹೆಂಡತಿಗೆ ಬಂಗಲೆ ಮಾಡಿಕೊಟ್ಟು ಅವಳೊಟ್ಟಿಗೆ ಸುಖವಾಗಿ ಇದ್ದಾನೆ. ಸದ್ಯ ನಮಗೂ ಮತ್ತು ಜಡೇಜಾಗೂ ಯಾವುದೇ ಮಾತುಕತೆ ಇಲ್ಲ. ನಾವು ಅವರಿಗೆ ಫೋನ್ ಮಾಡಲ್ಲ, ಅವರು ನಮಗೆ ಫೋನ್ ಮಾಡಲ್ಲ. ಜಡೇಜಾ ಪತ್ನಿ ಜೊತೆ ಜಾಮ್ ನಗರದಲ್ಲಿರೋ ಬಂಗಲೆಯಲ್ಲಿ ವಾಸವಾಗಿದ್ದಾನೆ. ನಾವು ಬೇರೆ ಕಡೆಯಲ್ಲಿದ್ದೇವೆ. ಜಡೇಜಾ ಮದುವೆಯಾದ 2-3 ತಿಂಗಳಿಗೇನೆ ನಮ್ಮ ಕುಟುಂಬದಲ್ಲಿ ಬಿರುಕು ಮೂಡಿತ್ತು. ರಿವಾಬಾ ಎಲ್ಲ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡಬೇಕು ಅಂತ ಜಡೇಜಾಗೆ ಹೇಳಿದ್ಲು. ರಿವಾಬಾ ಜಡೇಜಾಗೆ ಅದೇನು ಮ್ಯಾಜಿಕ್ ಮಾಡಿದಾಳೋ ಗೊತ್ತಿಲ್ಲ. ಜಡೇಜಾ ಕ್ರಿಕೆಟರ್ ಆಗದೆ ಇದ್ರೆ ಚೆನ್ನಾಗಿರ್ತಿತ್ತು, ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನಿರುದ್ಧ್ ಸಿಂಗ್ ಅಂದ್ರೆ ಜಡೇಜರ ತಂದೆ ಜಡೇಜಾ ವಿರುದ್ಧ ಗುಡುಗಿದ್ದಾರೆ. ಇನ್ನು ಜಡೇಜಾ ನನ್ನ ತಂದೆಯ ಆರೋಪ ಶುದ್ಧ ಸುಳ್ಳು, ಅವರ ಇಂಟರ್ವ್ಯೂ ಕೂಡ ಸ್ಕ್ರಿಪ್ಟೆಡ್ ಅಂತ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರೋ ಜಡೇಜಾ ಇಂಟರ್ವ್ಯೂಗಳಲ್ಲಿ ಹೇಳಿರೋದೆಲ್ಲ ಶುದ್ಧ ನಕಲಿ. ಆ ಮಾತುಗಳಿಗೆ ಯಾವುದೇ ಅರ್ಥ ಇಲ್ಲ. ನನ್ನ ಪತ್ನಿಯ ಘನತೆಯನ್ನ ಹಾಳು ಮಾಡೋ ಹುನ್ನಾರ ಇದರ ಹಿಂದೆ ಅಡಗಿದೆ. ಇದು ಒಳ್ಳೆಯದಲ್ಲ. ನಾನು ಅದನ್ನ ತೀವ್ರವಾಗಿ ಖಂಡಿಸುತ್ತೇನೆ. ನಾನು ಹಲವು ವಿಷಯಗಳನ್ನ ಹೇಳಬಹುದು, ಆದ್ರೆ ಹೇಳದೆ ಇದ್ರೇನೆ ಒಳ್ಳೆಯದು ಅಂತ ಸುಮ್ಮನಿದ್ದೇನೆ ಅಂತ ಜಡೇಜಾ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ ಕ್ರಿಕೆಟ್ ಮಾಂತ್ರಿಕನ ಬಾಳಲ್ಲಿ ಮಾತ್ರ ಬೆಂಕಿ ಬಿರುಗಾಳಿ ಎದ್ದಿದೆ. ಜಡೇಜಾ ಅಭಿಮಾನಿಗಳು ಮಾತ್ರ ಜಡೇಜಾರ ನೆಮ್ಮದಿಗಾಗಿ ಪ್ರಾರ್ಥಿಸುತ್ತಿರುವುದಂತೂ ಸುಳ್ಳಲ್ಲ. ಸ್ಪೋರ್ಟ್ಸ್ ಬ್ಯೂರೋ, ಫ್ರೀಡಂ ಟಿವಿ, ಬೆಂಗಳೂರು.